ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಅಪ್ಪನ ಮನೆಯಲ್ಲಿ ಉತ್ಸವ ಇದೆ ಒಂದು. ಸೊ ಅದಕ್ಕೋಸ್ಕರ ಎಲ್ಲರೂ ಹೊರಟಿದ್ವಿ. ಸ್ವಲ್ಪ ಸಂಜೆನೇ ಆಗಿತ್ತು ಹೊರಡುವಾಗ, ಯಾಕಂದರೆ ಸತೀಶ್ ಅವ್ರಿಗೆ ಆಲ್ರೆಡಿ ಸ್ವಲ್ಪ ಕೆಲಸ ಎಲ್ಲ ಇದ್ದಿದ್ದರಿಂದ ಸೊ ಮುಗಿಸ್ಕೊಂಡು ಅದಾದ ನಂತರ ಸಂಜೆ ಮೇಲೇ ಹೊರಟಿದ್ದು. ನಮ್ಮ ಊರಲ್ಲಿ ಸಂಜೆ ಮೇಲೇ ಉತ್ಸವ ಎಲ್ಲ ಇರೋದು. ಸೊ ಬೆಳಿಗ್ಗೆಯಿಂದನೇ ಒಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಮಾಡಿರ್ತಾರೆ, ಅಡುಗೆ ತಿಂಡಿಗಳು, ಹೀಗೆ ಒಂದಷ್ಟೇ ಪೂಜೆಗಳು ಎಲ್ಲ ನಡೆದಿರುತ್ತೆ. ಬಟ್ ಉತ್ಸವ ಒಂದು ರಾತ್ರಿನೇ ಆಗುವಂಥದ್ದು. ಸೊ ಅದಕ್ಕೋಸ್ಕರ ನೈಟ್ ಹೋದರೆ ಆಯಿತು ಬಿಡು, ಕೆಲಸ ಎಲ್ಲ ಮುಗಿಸ್ಕೊಂಡು ಅಂತ ಹೇಳಿ ಸಂಜೆ ಮೇಲೇ ನಾವು ಊರಿಗೆ ಬಂದ್ವಿ. ಸೊ ಇದು ಬಂದು ಸೋಮೇಶ್ವರ ದೇವಸ್ಥಾನ. ಸೊ ಆಲ್ರೆಡಿ ನಾನು ಒಂದೆರಡು ಬ್ಲಾಗ್ಸಲ್ಲಿ ಕೂಡ ಹಾಕಿದ್ದೆ, ಹೊಸ ದೇವಸ್ಥಾನ ಇವಾಗ ಕನ್ಸ್ಟ್ರಕ್ಟ್ ಮಾಡಿರೋದು ಅಂತ ಹೇಳಿ. ಸೊ ಲಾಸ್ಟ್ ಇಯರ್ ಇದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಿರೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಮುಂಚೆನೇ ಅಕ್ಕಂದ್ರು ಕೂಡ ಬಂದಿದ್ದರು. ಸೊ ಅವ್ರುಗಳು ಹಾಗೆಯೇ ನಾವು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಆ್ಯಕ್ಚುಲಿ ಒಂದು ಕಡೆ ಒಂದು ದೊಡ್ಡ ಫೀಲ್ಡಲ್ಲಿ ಊಟಕ್ಕೆ ಬಡಿಸ್ತಾರೆ ಇಲ್ಲಿ. ಆಲ್ರೆಡಿ ಒಂದು 6:37 ಊಟ ಎಲ್ಲ ನಡೆದಿತ್ತು. ತುಂಬ ಜನ ಸೇರ್ತಾರೆ ಈ ಒಂದು ಉತ್ಸವಕ್ಕೆ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂ ಇದೆ ಅಂತ ಹೇಳಿಬಿಟ್ಟು. ಆಲ್ರೆಡಿ ಅಷ್ಟು ಜನ ಊಟಕ್ಕೆ ಕೂತಿದ್ರು ಕೂಡ. ಸೊ ಹೊರಗಡೆ ಕೂಡ ಒಂದಷ್ಟು ಕ್ಯೂ ಇತ್ತು. ತುಂಬ ಜನ ಸೇರ್ತಾರೆ, ಅಂದರೆ ನೆಂಟರೆಲ್ಲ ಬಂದಿರ್ತಾರೆ. ಯಾರೆಲ್ಲ ಗ್ರಾಮಸ್ಥರು ಇರ್ತಾರೆ ಅವರು ಎಲ್ಲರ ನೆಂಟರುಗಳಿಗೂ ಕೂಡ ಅವರು ಕೂಡ ಹೇಳ್ಕೊಂಡಿರ್ತಾರಲ್ವ. ಸೊ ಹಂಗಾಗಿ ತುಂಬ ಜನ ಸೇರ್ತಾರೆ. ಈ ಸರಿ ಒಂದು ಸ್ಪೆಷಲ್ ಅಂದರೆ ಒಬ್ಬಟ್ಟು ಮಾಡಿಸಿದ್ರು. ಒಂದು ಸರಿನೂ ಒಬ್ಬಟ್ಟೆಲ್ಲ ಏನು ಮಾಡಿಸಿರಲಿಲ್ಲ, ಬಟ್ ಈ ಸರಿ ಸ್ವಲ್ಪ ಸ್ಪೆಷಲಾಗಿ ಒಬ್ಬಟ್ಟು ಮಾಡಿಸಿದ್ರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಇವತ್ತಿನ ದಿನ ಒಂದು ಸ್ಪೆಷಲ್ಲಾಗಿ ಮಾಡುವಂತಹ ಒಂದು ಡಿಶ್ ಅಂದರೆ ಹಲಸಿನಕಾಯಿ ಹುಳಿ. ಸೊ ಹಲಸಿನಕಾಯಿಗಳನ್ನ ತಂದು ಕೊಚ್ಚಿ ಅದನ್ನು ಎಲ್ಲರೂ ಸೇರಿಕೊಂಡು ಹುಳಿ ಮಾಡಿರ್ತಾರೆ, ಎಲ್ಲ ಥರದ ಕಾಳುಗಳನ್ನು ಹಾಕಿ. ತುಂಬಾ ಚೆನ್ನಾಗಿರುತ್ತೆ. ಹಲಸಿನಕಾಯಿ ಹುಳಿ ಅಂದ್ರೇ ಎಲ್ಲರಿಗೂ ತುಂಬ ಫೇವ್ರೇಟ್, ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ. ಸೊ ಅದೊಂಥರ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಹಲಸಿನಕಾಯಿ ಹುಳಿ. ಸೊ ಆಲ್ಮೋಸ್ಟ್ ಒಂದು 3000 to 4000 ಅಷ್ಟು ಒಬ್ಬಟ್ಟೆಲ್ಲ ಖಾಲಿಯಾಗಿತ್ತು ಅಂತ ಹೇಳ್ತಿದ್ರು. ಅಂದರೆ ನಮಗೆ ಒಬ್ಬಟ್ಟಲ್ಲೇ ಲೆಕ್ಕ ಸಿಕ್ಬಿಡುತ್ತೆ ನಮಗೆ ಎಷ್ಟು ಜನ ಸೇರಿದ್ರು ಅಂತ ಹೇಳಿ. ಸೊ ಹಂಗಾಗಿ ಒಂದು 3000-4000 ಅಷ್ಟು ಜನ ಎಲ್ಲ ಸೇರಿದ್ರು ಅಂತ ಹೇಳಿ ಒಂದು ಅಂದಾಜನ್ನು ಮಾಡ್ತಾಯಿದ್ರು ಇಲ್ಲಿ. ಹಾಗೆ ಸುಮಾರು ಹೊತ್ತು ಕೂಡ ಅಲ್ಲೇ ನಿಂತ್ಕೊಂಡೆಲ್ಲ ವೆಯ್ಟ್ ಮಾಡಿದ್ವಿ. ಸೊ ಕೊನೆಗೆ ನಮಗೆ ಇಲ್ಲಿ ಊಟ ಸಿಕ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ನಾವು ಮನೆಗೆ ಹೊರಟ್ವಿ. ಹಾಗೆ ಎಲ್ಲರೂ ಊಟಕ್ಕೆ ಕೂತಿದ್ವಲ್ವ, ಆವಾಗ ಜಸ್ಟ್ ಒಂದು ಸಿಂಪಲಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಾನು ಇಲ್ಲೇ ಆ್ಯಡ್ ಮಾಡಿದ್ದೀನಿ. ಊಟ ಅಂತೂ ಸ್ವಲ್ಪ ಕ್ವಿಕ್ಕಾಗೇ ನಡೀತಾ ಇತ್ತು, ಯಾಕಂದರೆ ಮೆರವಣಿಗೆಗೆ ಅಂದರೆ ಉತ್ಸವಕ್ಕೆಲ್ಲ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಊಟ ಮುಗಿಸ್ಕೊಂಡು ಹಾಗೆ ಮತ್ತೆ ಮಂಗಳಾರತಿ ಎಲ್ಲ ಆಗ್ತಿತ್ತಲ್ವ. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಹಾಗೆ ಮಂಗಳಾರತಿ ಎಲ್ಲ ತಗೊಂಡ್ವಿ. ಹಾಗೆ ಮತ್ತೆ ಇಲ್ಲಿ ಮಾರಮ್ಮ ಮತ್ತು ಗುಜ್ಜಮ್ಮ ಅನ್ನೋ ಒಂದೆರಡು ಟೆಂಪಲ್ಗಳು ಕೂಡ ಇದೆ. ಆಲ್ಮೋಸ್ಟ್ ಸುಮಾರು ದಿವಸ ಆಗಿದೆ ನಾವು ಅಲ್ಲಿ ಹೋಗೇ ಇರಲಿಲ್ಲ. ಸೊ ಹಂಗಾಗಿ ಮಾರಮ್ಮನ ದೇವಸ್ಥಾನ ಆಲ್ರೆಡಿ ಸ್ವಲ್ಪ ದಿವಸದಲ್ಲೇ ಮಾರಮ್ಮ ಹಬ್ಬ ಕೂಡ ಆಗಿತ್ತು. ಸೊ ಅಲ್ಲೂ ಹೋಗಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೂ ಕೂಡ ಹೋದ್ವಿ. ಸೊ ಇದು ಬಂದು ಸೋಮೇಶ್ವರ ದೇವಸ್ಥಾನ. ಅದ್ರ ಅಕ್ಕಪಕ್ಕನೇ ಅಂದರೆ ಹಿಂದ್ಗಡೆ ಒಂದು ಗುಜ್ಜಮ್ಮ ದೇವಸ್ಥಾನ ಇದೆ. ಹಾಗೆ ಅದ್ರ ಪಕ್ಕ ಮಾರಮ್ಮ ದೇವಸ್ಥಾನ ಕೂಡ ಇದೆ ಇಲ್ಲಿ. ಇದು ಬಂದು ಮಾರಮ್ಮ ತಾಯಿ ದೇವಸ್ಥಾನ. ಸೊ ಮೂಲ ವಿಗ್ರಹ ಬಂದು ನಮಗೆ ಈ ರೀತಿಯಾಗಿದೆ. ತುಂಬ ದಿನ ಆಗಿತ್ತು ನೋಡಿರಲಿಲ್ಲ. ಅವಾಗೆಲ್ಲ ಚಿಕ್ಕಂದ್ರಲ್ಲೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಿದ್ವಿ. ಹಾಗೆಯೇ ಇಲ್ಲಿ ತುಂಬ ಚೆನ್ನಾಗಿ ಹಬ್ಬ ಎಲ್ಲ ನಡೆಯುತ್ತೆ. ಉಚ್ಚ ಕುದುರೆ ಅಂತ ಹೇಳಿಬಿಟ್ಟು ಅದೊಂಥರ ಸ್ಪೆಷಲಾಗಿ ನಡೆಯುತ್ತೆ ನಮ್ಮ ಕಡೆ. ಹಾಗೆಯೇ ಬಾಯಿ ಬೀಗ ಎಲ್ಲ ಹಾಕಿಸ್ಕೊತಾರೆ. ಮತ್ತು ಈ ಒಂದು ಡೋಲು ಕುಣಿತ ಎಲ್ಲ ಇರುತ್ತಲ್ವ, ಆವಾಗ ಮಕ್ಕಳೆಲ್ಲ ಎತ್ಕೊಂಡು ಕುಣಿತಾರೆ. ಅದೆಲ್ಲ ನೆನಪಾಗ್ತಾಯಿತ್ತು. ಚಿಕ್ಕವರಿದ್ದಾಗ ಆ ಹಬ್ಬ ಎಲ್ಲ ನಡೀತಾ ಇತ್ತಲ್ವ. ಇವಾಗೆಲ್ಲ ವಾರಿ ಹಬ್ಬಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಸೊ ಹಂಗಾಗಿ ಹಾಗೆ ಅಲ್ಲಿಂದ ಬಂದಮೇಲೆ ಒಂದು ರೌಂಡ್ ಎಲ್ಲರೂ ಕಾಫಿ ಟೀ ಎಲ್ಲ ಕುಡಿದ್ವಿ. ಯಾಕಂದರೆ ಎಚ್ಚರವಾಗಿರ್ಬೇಕಲ್ವ. ಆಲ್ಮೋಸ್ಟ್ ಒಂದು 12 o'clock ಮೇಲೇ ನಮಗೆ ಮೆರವಣಿಗೆ ಎಲ್ಲ ಸ್ಟಾರ್ಟ್ ಆಗೋದು. ಅದಕ್ಕೋಸ್ಕರ ಸೊ ನಮ್ಮ ಅತ್ತಿಗೆ ಎಲ್ಲರಿಗೂ ಟೀ ಮಾಡಿಕೊಟ್ಲು. ಸೊ ಎಲ್ಲರೂ ಕುಡ್ಕೊಂಡು ಹಾಗೆ ಒಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಮಾಡಬೇಕು. ಹೊರಗಡೆ ಎಲ್ಲ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಬೇಕು. ಸೊ ಹಳ್ಳಿನೇ ಒಂಥರ ಚೆಂದ ಅಲ್ವಾ. ಮೊದಲೆಲ್ಲ ಒಂಥರ ಸಗಣಿ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಮಾಡ್ತಿದ್ರು. ಬಟ್ ಇವಾಗ ಸ್ವಲ್ಪ ಸಿಮೆಂಟ್ ರೋಡ್ ಥರ ಹಾಕ್ಬಿಟ್ಟಿರೋದ್ರಿಂದ ಸೊ ಹಾಗೇ ನೀರೆಲ್ಲ ಹಾಕಿ ಸೊ ರಂಗೋಲಿ ಬಿಡ್ತಾ ಇದ್ದಾಳೆ ನಮ್ಮ ಸಂಧ್ಯಾ, ನಮ್ಮ ಅಕ್ಕನ ಮಗಳು. ಅವಳೇ ಫುಲ್ಲು ಒಂದು ದೊಡ್ಡ ರಂಗೋಲಿ ಎಲ್ಲ ಬಿಡ್ತಾಯಿದ್ಲು. ತುಂಬ ಚೆನ್ನಾಗಿ ಬಿಡ್ತಾಯಿದ್ಲು.
ಅವಳು ಕೂಡ ತುಂಬ ದಿವಸ ಆಗಿತ್ತು ಈ ಹಬ್ಬಕ್ಕೆ ಬಂದು ಅಂತ ಹೇಳಿ, ಸೊ ಅವಳು ಕೂಡ ಬಂದಿದ್ಲು. ಹಾಗೆ ಸಂಧ್ಯಾ ಮಗಳು ದಿಯಾ ಅಂತ ಹೇಳಿ, ಅವಳಿಗಂತೂ ತುಂಬಾ ಎಕ್ಸೈಟ್ ಆಗಿಬಿಟ್ಟಿದ್ಲು. ಸೊ ದೂರದಲ್ಲಿನೇ ಆ ಒಂದು ಸೌಂಡ್ ಏನಿದೆ, ತಮಟೆ ಸದ್ದು, ಡೋಲು ಕುಣಿತ ಎಲ್ಲ ಆಗ್ತಾ ಇರುತ್ತಲ್ವ, ಆ ಸೌಂಡ್ಗೆ ಅವಳು ಇಷ್ಟೊಂದು ಎಕ್ಸೈಟೆಡ್ ಆಗಿ ಕುಣಿತಾ ಇದ್ಲು. ಈ ಸಿಟಿಯಲ್ಲಿ ಇರೋ ಮಕ್ಕಳಿಗೆ ಒಂಥರ ಇವೆಲ್ಲ ಇಷ್ಟ ಆಗುತ್ತೆ ಅಲ್ವಾ. ಸೊ ಅವಳು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಈ ರೀತಿ ಎಲ್ಲ ನೋಡಿದ್ದು ಕಡಿಮೆನೇ ಅಂತ ಹೇಳ್ಬೋದು. ಹಂಗಾಗಿ ಅವಳಿಗೆ ಫುಲ್ ಖುಷಿ ಆಗಿಬಿಟ್ಟು ಈ ರೀತಿ ಎಲ್ಲ ಕುಣಿತಾ ಇದ್ಲು. ಅದೊಂದು ವೀಡಿಯೋನ ಮಾಡ್ಕೊಂಡಿದ್ದೆ. ಸೊ ಆಲ್ರೆಡಿ ಇವಾಗ ಮೆರವಣಿಗೆ ಬಂತು. ಸೊ ಎಲ್ಲರದ್ದು ಗ್ರಾಮಸ್ಥರು ಎಲ್ಲರದ್ದು ಕೂಡ ಊಟ ಎಲ್ಲ ಮುಗಿದ ನಂತರನೇ ಅವರು ಈ ರೀತಿ ಒಂದು ಮೆರವಣಿಗೆ ಎಲ್ಲ ಸ್ಟಾರ್ಟ್ ಮಾಡೋದು. ಈ ರೀತಿ ಒಂದು ಉತ್ಸವ ಎಲ್ಲ ನಡೆಯುತ್ತೆ. ಮೊದಲಿಗೆಲ್ಲ ನಂದಿ ಕಂಬ ಅಂತ ಬರ್ತಿತ್ತು, ಫುಲ್ ಉದ್ದ ಇರುತ್ತೆ. ಅದೆಲ್ಲ ಸ್ವಲ್ಪ ಇವಾಗ ವೈರ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅಲ್ವ, ಸೊ ಮೇಲ್ಗಡೆ ಎಲ್ಲ ತಾಗುತ್ತೆ, ಹಾಗೆ ಸ್ವಲ್ಪ ಎಲೆಕ್ಟ್ರಿಕ್ ಸಮಸ್ಯೆ ಎಲ್ಲ ಆಗುತ್ತೆ ಅಂತ ಹೇಳಿ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿದರೆ. ಅದು ಕೂಡ ತುಂಬಾ ಚೆನ್ನಾಗಿರ್ತಿತ್ತು. ಈ ಜಾನಪದ ನೃತ್ಯಗಳು ಅಂದರೆ ಎಲ್ಲರಿಗೂ ಅಷ್ಟೇ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಈ ಒಂದು ವೀರಗಾಸೆ ಕುಣಿತ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ನೋಡ್ತಾರೆ. ಹಾಗೆಯೇ ಒಂಥರ ಆಲ್ಮೋಸ್ಟ್ ಒಂದು 5 ಜನ ವೀರಗಾಸೆ ಅವರಿದ್ದರು. ಸೊ ತುಂಬಾ ಚೆನ್ನಾಗಿ ಮಾಡಿದ್ರು ಅವರು. ಸ್ವಲ್ಪ ಸ್ಪೆಷಲ್ ಅನ್ನೋ ರೀತಿ ಎಲ್ಲ ನೃತ್ಯವನ್ನು ಮಾಡಿದ್ರು, ತುಂಬಾ ಚೆನ್ನಾಗಾಯಿತು. ಸೊ ಹಾಗೆಯೇ ನಮ್ಮ ಮನೆ ಮುಂದಕ್ಕೆ ಬಂದಾಗ ನಾವು ಹಾರ ಎಲ್ಲ ತಂದು ನಾವು ಹಾಗೆ ಪೂಜೆ ಸಾಮಗ್ರಿಗಳೆಲ್ಲ ಹಾಕಿ ಕೊಟ್ಟಿರ್ತೀವಿ. ಸೊ ಅವರು ಪೂಜೆ ಎಲ್ಲ ಮಾಡಿಕೊಡ್ತಾರೆ. ಸೊ ಎಲ್ಲರೂ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಹಾಗೆ ಮಂಗಳಾರತಿ ಎಲ್ಲ ತಗೊಂಡು ಬಂದ್ವಿ. ಸೊ ಇದು ಬಂದು ಮಹಾದೇವ ತಾತ, ಸಂಗಮದಲ್ಲಿ ಇರುವಂತಹ ಮಹಾದೇವ ತಾತ ಅವರ ಉತ್ಸವವನ್ನು ನಮ್ಮ ಊರಲ್ಲಿ ಈ ರೀತಿ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ.
ಇದೇ ರೀತಿ ಎಲ್ಲ ಕಡೆಯಿಂದ ಅಂದರೆ ಊರಿನ ಸುತ್ತ ಈ ರೀತಿ ಮೆರವಣಿಗೆ ಬರ್ತಾರೆ. ಸೊ ಆಲ್ಮೋಸ್ಟ್ ಒಂದು 6:30ನೇ ಆಗಿಬಿಡುತ್ತೆ ಬೆಳಗಿನ ಜಾವ ಇದೆಲ್ಲ ಮುಗಿಯೋವರೆಗೆ. ಹಾಗೆ ಇದು ಬಂದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಇಡ್ಲಿಗೆ ಹಾಕಿದ್ರು, ಸೊ ಅದನ್ನು ಗ್ರೈಂಡ್ರಿಗೆಲ್ಲ ಹಾಕಿ ಇಟ್ಟಿದ್ಲು. ಸೊ ಇವಾಗ ಅದಕ್ಕೋಸ್ಕರ ಇಡ್ಲಿ ಜೊತೆಗೆ ಸಾಗು ಮತ್ತು ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಮ್ಮ ಅತ್ತಿಗೆ ಹಾಗೆ ನಮ್ಮ ಅಕ್ಕನ ಮಗಳು ಸಂಧ್ಯಾ ಇಬ್ಬರು ಎಲ್ಲದನ್ನು ಹೆಚ್ಚಿಟ್ಕೊತಾ ಇದ್ರು. ಸೊ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಗೊಜ್ಜನ ಬೇಗ ಮಾಡ್ಕೊಬೋದು ಅಂತ ಹೇಳಿ. ಹಾಗೆ ಮಕ್ಕಳು ಕೂಡ ಇನ್ನೂ ಎದ್ದಿರಲಿಲ್ಲ, ಯಾಕಂದರೆ ಉತ್ಸವ ಎಲ್ಲ ಲೇಟಾಗಾಯ್ತಲ್ವ. ಸೊ ಲೇಟಾಗಿ ಮಲಗಿದ್ರಿಂದ ರೀಲ್ಸಲ್ಲೆಲ್ಲ ತೋರಿಸ್ತಾರೆ ನೋಡಿ, ಕಸಿನ್ಸ್ ಎಲ್ಲ ಒಬ್ರಿಗೊಬ್ರು ಈ ಥರ ದಿಂಬೆಲ್ಲ ಇಟ್ಬಿಟ್ಟು ಎಲ್ಲ ಮಲ್ಕೊಳ್ಳೋದು. ಸೊ ಆ ರೀತಿ ಒಂದು ನೆನಪಾಯಿತು. ಸೊ ನಮ್ಮ ಮನೇಲೂ ಹಾಗೆಯೇ ಎಲ್ಲರೂ ಕೂಡ ಒಟ್ಟಿಗೆ ಹೀಗೆ ದೊಡ್ಡ ಹಾಲಲ್ಲಿ ಮಲಗ್ತೀವಿ. ಸೊ ರಜಕ್ಕೆಲ್ಲ ಬಂದಾಗೆಲ್ಲ ಹಾಗೆಯೇ ಸೊ ಎಲ್ಲರೂ ಒಂದೇ ಕಡೆ ದೊಡ್ಡ ಹಾಲೇನಿದೆ ಅಲ್ಲಿ ಮಲಗಿಬಿಡ್ತೀವಿ. ಎಲ್ಲರೂ ಮಾತಾಡಿಕೊಂಡು ಒಬ್ರಿಗೊಬ್ರು ಡಿಸ್ಕಷನ್ ಎಲ್ಲ ಮಾಡಿಕೊಂಡು ಲೇಟಾಗೇ ಮಲಗ್ತೀವಿ ಆ್ಯಕ್ಚುಲಿ. ಹಾಗೆ ಸಾಗು ಮತ್ತು ಚಟ್ನಿ ಎಲ್ಲ ರೆಡಿ ಆಯಿತು. ಹಾಗೆ ಅಲಸಂದೆ ವಡೆಗೂ ಕೂಡ ಹಾಕಿದರು. ಸೊ ಅದನ್ನು ಕೂಡ ಎಲ್ಲ ತೊಳ್ಕೊಂಡೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರು. ಹಾಗೆ ಅಮ್ಮ ಮತ್ತು ಅದಕ್ಕೆ ಇಬ್ಬರು ಸೇರಿಕೊಂಡು ಚಿಬ್ಲು ತುಂಬ್ತಾಯಿದ್ರು ನೋಡಿ. ಈ ರೀತಿ ಒಂದು ದೊಡ್ಡ ಪಾತ್ರೆಗೆ ಈ ರೀತಿ ಹಾಕಿಟ್ಬಿಟ್ರೆ ಆಲ್ಮೋಸ್ಟ್ ಒಂದು 20-30 ಅಷ್ಟು ಇಡ್ಲಿ ಆಲ್ರೆಡಿ ಒಂದೇ ಸರಿಗೆ ನಮಗೆ ರೆಡಿ ಆಗಿಬಿಡುತ್ತೆ ಅಂತ ಹೇಳಿ ಸೊ ಚಿಬ್ಲು ಇಡ್ಲಿನ ತುಂಬ್ತಾ ಇದ್ರು. ಸೊ ಆಲ್ಮೋಸ್ಟ್ ಎಲ್ಲರೂ ಸೇರ್ತಂದರೆ ಒಂದು ನಾವು 25 ಮೆಂಬರ್ಸ್ ಆಗ್ತೀವಿ. ಅಕ್ಕನ ಮಕ್ಕಳು ಮತ್ತು ಚಿಕ್ಕ ಅಕ್ಕನ ಮಕ್ಕಳು, ದೊಡ್ಡ ಅಕ್ಕನ ಮಕ್ಕಳು, ಅಳಿಯಂದ್ರೆ ಎಲ್ಲರೂ ಸೇರಿದ್ರೆ, ಹಾಗೆಯೇ ನಮ್ಮ ಮನೆಯವರು, ಹಾಗೆಯೇ ಎಲ್ಲರೂ ಸೇರಿದ್ರೆ ಆಲ್ಮೋಸ್ಟ್ ಒಂದು 25 ಮೆಂಬರ್ಸ್ ಆಗ್ತೀವಿ. ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇದ್ದಿದ್ದರಿಂದ ಬೇಗನೆ ಹೋಗೋಣ ಅಂತ ಹೇಳಿ ಸೊ ತಿಂಡಿ ತಿನ್ಕೊಂಡು ಹೊರಟ್ಬಿಡೋಣ ಅಂತ ಹೇಳಿದ್ರು ಸತೀಶ್ ಅವರು. ಸೊ ಎಲ್ಲರೂ ತಿಂಡಿ ಮುಗಿದಾದ ನಂತರ ನಾವು ಕೂಡ ತಿಂಡಿಗೆ ಅಂತ ಕೂತ್ಕೊಂಡ್ವಿ. ಸೊ ಇದೇ ರೀತಿ ಎಲ್ಲರೂ ಕೂಡ ನಾವು ಎಲ್ಲರೂ ಸೇರಿದ್ರೆ ಈ ರೀತಿ ಟೇಬಲ್ ಮೇಲೆ ಏನೂ ಕೂತ್ಕೊಳ್ಳೋಕೆ ಹೋಗಲ್ಲ. ಈ ರೀತಿ ಹಾಲನ್ನೇ ಒಂದು ಎಲ್ಲದನ್ನು ಮುಂದೆ ಇಟ್ಕೊಂಡು ಎಲ್ಲರೂ ತಟ್ಟೆಗಳನ್ನ ಹಾಕ್ಕೊಂಡು ಈ ರೀತಿ ಕೂತ್ಕೊಂಡ್ಬಿಡ್ತೀವಿ. ಇದೊಂಥರ ಎಲ್ಲರೂ ಮಾತಾಡ್ಕೊಂಡು ನಗಾಡ್ಕೊಂಡು ತಿಂತಾ ಇರ್ತೀವಿ. ಸೊ ಇದೊಂಥರ ಚೆನ್ನಾಗಿರುತ್ತೆ ಅಲ್ವಾ. ಸೊ ನಮ್ಮ ಮನೆಗಳಲ್ಲಿ ಇದ್ದಾಗ ಏನು ಮಾಡ್ತೀವಿ, ಟಿ ವಿನೋ ಮೊಬೈಲೋ ನೋಡ್ಕೊಂಡು ತಿಂಡಿ ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಬಟ್ ಎಲ್ಲರೂ ಈ ರೀತಿ ಒಂದು ಕಡೆ ಸೇರಿದಾಗ ಅದೊಂಥರ ಚೆನ್ನಾಗಿರುತ್ತೆ. ಎಲ್ಲದನ್ನು ಡಿಸ್ಕಸ್ ಮಾಡ್ಕೊಂಡು ಮಾತಾಡ್ಕೊಂಡು ಕತೆ ಆಡ್ಕೊಂಡು ತಿಂತೀವಿ. ಅದೊಂಥರ ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ಹಾಗೆ ಅಕ್ಕ ಮತ್ತು ಅಕ್ಕನ ಮಗ ಎಲ್ಲರೂ ಕೂಡ ಹೊರಟರು. ಸೊ ಅದಾದ ನಂತರ ನಾವು ಸ್ನಾನ ಎಲ್ಲ ಮುಗಿಸ್ವಿ ಹೊರಟ್ವಿ. ಸತೀಶ್ ಅವ್ರಿಗೆ ಕೆಲಸ ಐತೆ ಅಂತ ಹೇಳಿ ಸ್ವಲ್ಪ ಬೇಗನೆ ಹೊರಟರು. ಇವಾಗ ನನ್ನ ದೊಡ್ಡ ಮಗ ಸ್ವಲ್ಪ ಡ್ರೈವಿಂಗ್ ಎಲ್ಲ ಚೆನ್ನಾಗಿ ಕಲ್ತಿರೋದ್ರಿಂದ ಏನಾದರೂ ಕೆಲಸ ಇದ್ದರೆ ಇವ್ರಿಗೆ ಸೊ ನನ್ನ ದೊಡ್ಡ ಮಗನೇ ಕರ್ಕೊಂಡು ಹೋಗ್ತಾನೆ. ಸೊ ಇದೊಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಮಕ್ಕಳು ದೊಡ್ಡವರಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂದರೆ ಅದೊಂಥರ ಖುಷಿ ವಿಚಾರ ಅಲ್ವಾ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.